ಪ್ರೇಮಿ ಮೆಣಸಿನ್ಕಾಯಿ ಒಣಗ್ಸಾಕತ್ತೀಯನ? ಮೆಣಸಿನ್ಕಾಯಿ ಅಷ್ಟ ಅಲ್ಲ, ಜೊತೆಗೆ ನಾನು ಕುತ್ಕೊಂಡು ಒಣಗಾಕತ್ತೇನೆ ಇಲ್ಲಿ. ಹೊಟ್ಟೆ ಸತ್ತ ಮರ ಅಡಿಗೆ ಏನು ಮಾಡಿ ಏನು? ನನಗೆ ಹೊಟ್ಟೆ ಸತಿ ಬಾ ಊಟಕ್ಕೆ ನೀಡು, ಬಾ ಊಟ ಭಾಳ ಅಂದ್ರೆ ಭಾಳ ಹೊಟ್ಟೆ ಸತ್ ನನಗೆ. ಅರಿ ಅಡಿಗೆ ಮುದ್ದಿ ಮಾಡೀನಿ, ಬೇಕಾದಂಗೆ ಶೇಂಗಾ ತಂಬುಳಿ ಮಾಡೀನಿ, ಏನು ಸಾರು ಐತಿ, ಎಲ್ಲ ಐತಿ. ಹೋಗ್ರಿ ಒಂಚೂರು ನೀಡ್ಕೊಂಡು ಹೋಗ್ರಿ. ಎಲ್ಲ ಗ್ಯಾಸಿನ ಕಡೆನೇ ಇಟ್ಟೀನಿ, ಒಲಿ ಬಾಜು ಕಿತ್ತ ಮುದ್ದಿ ಅದು ಎಲ್ಲ ಇಟ್ಟೇನಿ ನೋಡ್ರಿ. ಈಗ ನಾ ಏನಾರ ಎದ್ದು ಒಳಗೆ ಬನ್ನಿ, ಯಾವೇ ಕುಡಿಯೋದಾಗ ಒಂದಿಷ್ಟು ಹಾಕೊಂಡು ಹೋಗೋಳ ಗೊತ್ತಿಲ್ಲ. ಎಲ್ಲ ನಮ್ಮನೆ ಹೆಣಕಾದಂಗೆ ಕಾಯ್ಬೇಕು ಇಲ್ಲಿ ಕುಂತು. ಕಳ್ರ ಕಾಕ್ರ ಹೆಚ್ಚಾಗ್ಯಾರ, ಇಲ್ಲಿ ಹಡ್ಬಿಟ್ಟ್ಯಾರ, ರೊಕ್ಕ ಕೊಡ್ತಾವ್ರಿಲ್ಲ ಬೆಂಡ್ಲ್ಯಾರ, ಕದ್ದು ಕಾಳು ಮಾಲ ಹೊಟ್ಟಿಗೆ ಹತ್ತದು ಊರ್ ಬಿಡಾಡ್ಯಾರಿಗೆ. ಅದಕ್ಕೆ ಯಾಕಂದ್ರೆ ಬೆಳಗ್ಗೆ ಈ ಕಡೆ ಕಂಡಾಬಿಟ್ಟಿ ಮೆಣಸಿಕಾಯಿ ಇಟ್ಟು ಹೋಗೇನಿ. ಬುಟ್ಟಿನ ಇಲ್ಲಿಗ ಕಂಡಾಬಿಟ್ಟಿ ಮೆಣಸಿಕಾಯಿ ಹೊತ್ತಾರ ಊರ್ ಬಿಡಾಡ್ಯಾರ. ಹೊಟ್ಟೆ ಹೊಡಿಲ ಅವಕ್ಕ. ಅದಕ್ಕೆ ನೀವು ಸುಮ್ಮನಿರ್ರಿ, ನಾ ಇಲ್ಲೇ ಕುಂದಿರ್ತೇನೆ, ಹೋಗ್ರಿ ನೀಡ್ಕೊಂಡು ಹೋಗ್ರಿ. ಅಲ್ಲಿ ಏನ ಪ್ರೇಮವ ಕಂಡಾಬಿಟ್ಟಿ ಮೆಣಸಿಕಾಯಿ ಇಟ್ಕೊಂಡು ಕುಂತಿಯಲ್ಲ, ಯಾವಾಗ ತಂದಿ ಎಲ್ಲಿ ತಂದಿ ಮಾರಾಕ? ಹೋಗ್ರಿ ನೀವು ನೀಡ್ಕೊ ಹೋಗ್ರಿ. ಬಾರ ಗಿರ್ಜಿ, ನಾ ಎಲ್ಲಿ ಮಾರಾಕ್ ತರಕ್ ಹೋಗ್ಲೆ? ಈಡೆಗೆ ನಮ್ಮ ಅಪ್ಪನ ಹೊಲ್ದಾಗ ಜಗ್ಗಾಗಿದ್ವು ಶಿಗುಣಿಗೆ ಮುಗುದಿಂದ ಎಲ್ಲ ಹಣ್ಣುಗಾಯಿ ಆಗಿದ್ವಾ. ಹರ್ಸಿದ್ರ ಮೊನ್ನೆ ಕೊಟ್ಟು ಕಳ್ಸ್ಯಾರ ಹೊಸ ಹಣ್ಣು. ಆಮೇಲೆ ಹೋದರ್ಸದು ಹಳೆ ಒಂದಿಷ್ಟು ಒಣವು ಎಲ್ಲ ಇದ್ವಾ, ಕೊಟ್ಟು ಕಳ್ಸ್ಯಾರ. ಖಾರ ಕುಟ್ಟಿಸೆ ಕಳಿಸ್ತಾನೆ ಅಂದ. ನಾನಾ ಬ್ಯಾಡಪ್ಪ, ನಾ ಒಂಚೂರು ಮಸಾಲೆ ಖಾರ, ಈ ಮಟನ್ ಸಾರು ಚಿಕನ್ ಸಾರು ಮಾಡಿದಾಗ ಮಾಡಾಕ ಮಸ್ತ್ ಆಕತಿ. ಅದಕ್ಕೆ ನಾವು ಮಸಾಲೆ ಗಿಸಾಲೆ ಹಾಕಿ ಚಂದಾಗಿ ಉಳ್ಳಾಗಡ್ಡಿ ಅದು ಹುರಿದು ನಾವು ಒಂದು ಟೈಪ್ ಮಸಾಲೆ ಟೈಪ್ ಮಾಡಿಸ್ಕೋತೇನೆ ನಾನು. ತೊಂಬ ಇಲ್ಲ ನನ್ನ ಮೆಣಸಿಕಾಯಿ ಅಷ್ಟ ಕೊಡಂಗಿದ್ದಕ್ಕೆ ಪಾಪ ಹಂಗ ಕಳ್ಸೈತೆ ಪಾಪ. ಅದೊಂದು ಚಿಂತೆ ಇಲ್ಲ ನೋಡ್ರಿ. ಇವ್ರ ಅಪ್ಪನ ಹೊಲದಿಂದ ಈ ಮೆಣಸಿಕಾಯಿ ವರ್ಷಕ್ಕೊಮ್ಮೆ ಇಷ್ಟು ತಗೊಂಡ ತರ್ತಾಳ. ವರ್ಷ ಮಟ ಕಾರ್ಪುಡಿ ತರೋ ಟೆನ್ಷನ್ನ ಇರಂಗಿಲ್ಲ. ಆಮೇಲೆ ಈ ಕಡೆ ಹೊಲ್ದಾಗ ಗೋಧಿ ಹಾಕಿರ್ತಾರ, ಆ ಕಡೆ ಹೊಲ್ದಾಗ ಜೋಳ ಹಾಕಿರ್ತಾರ. ಒಂದೊಂದು ಚೀಲ ಗೋಧಿ ಒಂದೊಂದು ಚೀಲ ಜೋಳ ಕಳಿಸ್ಬಿಡ್ತಾರ ನೋಡ್ರಿ. ಆಮೇಲೆ ಈ ಬದ್ನಿಕಾಯಿ ಸಣ್ಣ ಪುಟ್ಟ ಕಾಯಿಪಲ್ಲೆ ಅದು ಹಾಕಿರ್ತಾರಲ್ರಿ, ಅತ್ತಾಗ ಹೋದಾಗ ಒಮ್ಮೆ ಒಂದು ಚೀಲದಾಗ ಇಟ್ಕೊಂಡ್ಬರ್ತಾಳ. ಅದೊಂದು ನಮ್ಗೆ ಭಾಳ ಉಳಿತಾಯ ನೋಡ್ರಿ. ಯಾಕ ಬಂತಲ್ಲ ಬಾಯಾಗ? ಬಾರಿ ಬಿಡವ. ಹಿಂಗ ತವ್ರ ಮನಿ ದೊಡ್ಡ ಹೊಲ ಮನಿ ಇತ್ತಂದ್ರ ಹೆಣ್ಣು ಮಕ್ಳಿಗೆ ಚಲೋನ. ಏನಿಲ್ದ ಒಂದು ನಮ್ಮಂತ ಕೊಂಡ ತಿನ್ನೋದಂದ್ರೆ ಮತ್ತೆ ಎಲ್ಲ ಕೊಂಡ ತಂದ ಮಾಡ್ಬೇಕಲ್ಲ. ಅಲ್ಲ ಈ ತಿಂಗಳದೇನು ಬಿಸಿ ರೊಕ್ಕ ಕೊಡಕ್ ಬರ್ಲೇ ಇಲ್ಲಲ್ಲ ನೀನು? ಇಷ್ಟೊತ್ತಲ್ಲೇ ಕುಂತಿದ್ವಿ ನಾವು. ಬಿಸಿ ರೊಕ್ಕ ಕೊಡಕ್ ಬರ್ಲಿಲ್ಲ? ನನ್ನ ಮಗನ ಕೈ ಕೊಟ್ಟು ಕಳ್ಸಿದ್ನಲ್ಲ. ಬರ್ಲಿಲ್ಲ ನೋಡ್ವಾ ನಿನ್ ಮಗ. ಜೋಕ್ಮಾರ್ ಜೋಳ ಹೊರವ ಮುಕ್ಕಳ ಗಾಡಿ ಇಟ್ಕೊಂಡು ಎಲ್ಲಿ ಹೋದ್ನ ಏನ ನೋಡತ್ತಾಗ. ಯಾವ ಹುಡುಗರು ಕೂಡ ತಿರ್ಗಾಕ್ ಹೋತ ಏನು? 50 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಏನು ಒಂದು ವಾರ ಮಾಡ್ಬೇಕಂತ 1000 ಸಲ ಹೇಳ್ತಾನೆ. ಮತ್ತು 4 ದಿನಕ್ಕೆ ಖಾಲಿ ಮಾಡ್ತಾನ, 4 ದಿನಕ್ಕೆ ಖಾಲಿ ಮಾಡ್ತಾನ. ಈ ಸಲ ಬರ್ಲಿ ಪೆಟ್ರೋಲ್ ಅಲ್ಲ, ನೀರು ಸುರ್ಕೊಂಡು ಗಾಡಿ ಹೊಡಿಲಿ. ಈ ಸಲ ಮಾಡ್ತಾನ ಅವ್ನು. ಯವ್ವ ಕೊಟ್ಟು ಬಂದು ನೋಡ್ಬೇ ರೊಕ್ಕನ. ಎಲ್ಲೋಗಿದ್ದೆ ಬಡೆ? ರೊಕ್ಕ ಕೊಡಂತೆ ಒಂದು ಬೆಳಗ್ಗೆ ಕಳ್ಸೀನಿ, ಇಷ್ಟೊತ್ತಾದ್ರೂ ಹೋಗಿಲ್ಲ ನೀ. ಅಲ್ಲೇ ಕಡಿಗೆ ಒಬ್ರಿಬ್ರು ಹಡಿಬಿಟ್ಟ್ಯಾರ, ಏನಾರ ಒಂದು ಮಾತು ಅಂದಿಂದ ಹೋಗಿ ಕೊಟ್ಟೆನ್ ರೊಕ್ಕನ? ಇಲ್ಲ ಬೇ, ಅದು ಹೊಂಟಿದ್ದೆ ನಡಕ ಮಾವು ಸಿಕ್ಕ ಮಾತಾಡ್ಸಕತ್ತ, ಹಂಗ ಮಾತಾಡ್ಸಿ ಬಂದೆ ಈ ಕಡೆ. ಯಾರು ಯಾ ಮಾವ? ಓ ಪಾರವನ್ ಗಂಡ. ಅವ ಯಾವಾಗ ನಿನ್ನ ಮಾವಾಗಿದ್ದ? ಏನು ಹೆಣ್ಣು ಕೊಡ್ತೀನಿ ಅಂದ ನಾನು ನಿನಗೆ? ಅಲ್ಲ ಕಟ್ಟ ಬಾಡೆ ಇಂಥದೇನಾರ ಊರಾಗ ದಂಧೆ ನಡೆಸಿದಿ, ಬುಟ್ಲೆ ಹೊಡೆದ ಮತ್ತೆ ನೀನು ಮತ್ತೆ ನೋಡ ಗಾಡಿ ತೊಗೊಂಡೆ ಗುಜ್ರಿಗೆ ಹಾಕಿ ಬರ್ತಾನೆ. ಮತ್ತೆ ಅದನ್ನ ಅಲ್ಲ ಕಟ್ಟ ಬಾಡೆ ಇಂಥವೆಲ್ಲ ಊರಾಗ ನಡೆಸಿದೆ ಅಂದ್ರೆ ನೋಡ. ಮತ್ತೆ ಬಿಡ್ಬೆ ಏನಂತ ಮಾತಾಡ್ತೀಯ ಪ್ರೇಮವ? ಅಕ್ಕ ಅವ ಯಾಕೆ ಹೆಣ್ಣು ಕೊಡ್ತೇನಂತಾನ? ಮಗಳ ಬಂಗಾರ ಆಗೈತಿ, ಮಾಡ್ಕೊಳಕ್ ತಾ ಮುಂದೆ ನಾ ಮುಂದೆ ಅಂತಾರ. ಯವಾಕಿ ಮಗಳ ಬಂಗಾರರಾಗ್ಲಿ ಬೆಳ್ಳ್ಯಾರಾಗ್ಲಿ ವಜ್ರರಾಗ್ಲಿ ನಮ್ಗೆ ಏನಾಗಬೇಕಾಗೈತಿ? ಇಲ್ಲ ಪ್ಲಾಟರ ಆಗಲಿ. ಆದ್ರೆ ನಾ ಏನು ಹೇಳ್ತೀನಿ, ಊರಾಗ ಆಜು ಬಾಜು ಇದ್ದಿಂದ ಮತ್ತಿಂತವ್ರ ಆಡಿ ಎಬ್ಸೋದು ಬೇಡ ಅಂತೇನ ಅಷ್ಟೆ. ಯವ್ವ ಸುಮ್ಮನಿರ್ಬೇ, ನಾನೇನಾರ ಅಂದೇನೆ ಯಾವಾಗ ಹೇಳೇನೆ ನಿಂಗೆ? ಬರೀ ಇಂಥವ ನೋಡಿ ನಿನ್ವರ ಆತಾಗ ಊರು ಬಾಡ್ಯಾ. ಅಲ್ಲ ಪ್ರೇಮವ, ನನಗೊಂದು 2 ಕಿಲೋ ಒಣ ಮೆಣಸಿಕಾಯಿ ಕೊಡ. ನಾ ಯಾಕಂದ್ರೆ ಚಲೋ ಅದ ನೋಡಿ ಗುಂಟ್ರಕಾಯಿ, ಅದಕ್ಕೆ ಮಾರಾಕಲ್ಲ ಬಿಡ. ಯವ್ವ ತಾಯಿ ನಿನ್ನ ಕಡೆ ಬೇಡ ಹೋಗ್ಲಿ, ನೀನೇ ಇಟ್ಕೋ. ನಿಮ್ಮ ತವ್ರ ಮನೆ ಕಡೆನ ಆಗೋತಕ್ಕ ಒಳ್ಳೆ ಕೆಂಪಗ ನಿಗಿ ಅನ್ನಕತ್ತಾವು. ಮಾರಕ್ ತಂದಲ್ಲೇ ಕೆಲವೊಂದು ಒಣಗಿದಂಗೆ ಆಗಿರ್ತಾವೆ, ಹಸರಾಗಿರ್ತಾವೆ, ಹಳದಿ ಆಗಿರ್ತಾವೆ, ಚಲೋ ಇರಂಗಿಲ್ಲ, ಖಾರ ಇರಂಗಿಲ್ಲ. ಅದಕ್ಕೆ ಬೇಡ, ಇಲ್ಲೇ ನಿಮ್ಮ ತವ್ರ ಮನೆ ಕಡೆನ ಬೇಕಾದ್ರೆ ರೊಕ್ಕ ಕೊಡ್ತೇನಂತ ಒಂದು 4-5 ಕಿಲೋ ತರಿಸ್ಕೊಡು. ಏನು ನಾನು ನಿಂಗೆ ರೊಕ್ಕ ಕೊಡ್ತೇನೆ. ಹಂಗಾರೆ ಮುಂದ್ಲಾರ ನಮ್ಮ ಅಣ್ಣ ಬರೋದಾನ, ಅವ್ನಿಗೆ ಹೇಳ್ತೇನೆ ತಂದು ಕೊಡ್ರಿ ಅಂತೆ. ಆದ್ರೆ ಈ ಹೆಂಗೆ ಕಿಲೋ ಏನು ನನಗೆ ಗೊತ್ತಿಲ್ವ. ನೀ ಅವ್ರ ಕಡೆನ ಕೇಳಿ ನಮ್ಮ ಅಣ್ಣ ಬಂದಾಗ ನಾನು ನಿನ್ನ ಕರಿತೇನಂತ, ಇಲ್ಲ ಬರೋದಿದ್ದಾಗ ನಾನು ನಿಂಗೆ ಹೇಳ್ತೇನಂತ. ಏನು ಬಂದ ರೇಟ್ ಮಾತಾಡಿ ನೀನು ಹೇಳು ಕೊಡು. ಏನು ಆತ್ ತಗೋರಿ ಇವತ್ತಾಗ ಬರ್ಲ್ಯಾ ರೀ? ತಗೋರಿ ಮೆಣಸಿಕಾಯಿ ಬುಟ್ಟಿ ತಗೋರಿ. ಅಲ್ಲೇ ಬಾಗಲ್ ಮುಂದೆ ನೆಳ್ಳೈತಲ್ಲ ಅಲ್ಲಿಡ್ರಿ. ಒಂದು 10 ನಿಮಿಷ ಊಟ ಮಾಡಿ ಬಂದು ಇಬ್ರು ಇದು ಮಾಡೋದು. ಮತ್ತು ಅವನು ಬಂದ ಒಳಗೆ ಹೋದ ಊಟಕ್ಕೆ ಅಂತೇಳಿ. ಮತ್ತೆ ಪಾಪ ಅದಕ್ಕೂ ಹೊಟ್ಟೆಸ್ತಿರ್ಬೇಕು. ಬರ್ರಿ ಇಬ್ರು ಸೇರಿ ಊಟಕ್ಕೆ ನೀಡ್ತೇನೆ. ಅಲ್ಲೆಲ್ಲ ಗಂಡಗಾದ್ರ ನಾಯಿಗತೆ ನೀನ ಹಾಕೊಂತಿನ್ನಂದಿ, ಮಗ ಬಂದ್ಬಿಟ್ಲೆ ಊಟಕ್ಕೆ ನೀಡಕ್ ಬರಕತ್ತಾಳಿಕೆ. ಅಂದ್ರೆ ಮಗ ಅಟ್ಟ ಮುಖ್ಯ, ನಾ ಇಲ್ದ ಮಗ ಬಂದ. ವಾ ವಯಸ್ಸಕ್ಕೆ ಬಂದು ಮಗನ ಮುಂದೆ ಏನು ಅಸಹ್ಯವಾಗಿ ಮಾತಾಡ್ತೀಯ? ಬಾಯಿ ಮುಸ್ತಿನ ಬಾಯಿಗೆ ಇವ ಮೆಣಸಿಕಾಯಿ ತುರುಕ್ಲೆ ಬುಟ್ಟಿನ ತಗ. ಮಾನ್ಗೇಡಿ ಊರು ಮಾನ್ಗೇಡಿ ಎದ್ದು ಬುಟ್ಟಿ ಅತ್ತಾಗಿಟ್ಟು ಬಾ. ಏನು ನಮ್ಮ ಮನ್ಯಾನೂಕ ಒಂದಕ್ಕೂ ನಯ ಇಲ್ಲ ನಾಜುಕಿಲ್ಲ. ನಯ ನಾಜುಕೆಲ್ಲ ಈಕಿನ ಕಲ್ತಾಕಿ. ಆದ್ರೂ ಏನ ಅನ್ರಿ, ಮಕ್ಕಳಾಗು ಮಟ್ಟ ಅಷ್ಟ ಗಂಡ ಹೆಂಡತಿ ಮ್ಯಾಗ ಭಾಳ 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 ಪ್ರೀತಿ. ಈ ಮಕ್ಕಳಾಗಿಂದ
ಗಂಡ ಆದ್ರೂ ಅಷ್ಟ ಏಂತಿ ಆದ್ರೂ ಅಷ್ಟ ಮಕ್ಕಳ ಮ್ಯಾಗ ಇಟ್ಬಿಡ್ತಾರ ಪ್ರೀತಿನ. ಗಂಡನೂ ಲೆಕ್ಕಕ್ಕಿರಂಗಿಲ್ಲ, ಇತ್ತ ಗಂಡಗೆ ಏಂತಿ ಲೆಕ್ಕಕ್ಕಿರಂಗಿಲ್ಲ, ಎಂತಿಗೆ ಗಂಡ ಲೆಕ್ಕಕ್ಕಿರಂಗಿಲ್ಲ. ಅಣ್ಣಯ್ಯ ನನ್ ಸೊಸಿ ಎಂತ ಚಲೋ ಸೊಸಿ, ಬಂಗಾರದಂತ ಸೊಸಿ, ವಜ್ರದ ಸೊಸಿ. ನೋಡಿದೀನಿ ಎಂತ ಚಲೋ ಐಡಿಯಾ ಕೊಡತ್ತಾಳ. ಒಟ್ಟ ನಿನಗೆ ಏನಾಗಬಾರ್ದು ಅಂತೇಳಿ ನಾ ಅಷ್ಟೇ ಅಲ್ಲಣ್ಣ, ನನ್ನ ಸೊಸಿಗೂ ಕಾಳಜಿ. ನೋಡಿದೀನಿ ಎಂತ ಐಡಿಯಾ ಕೊಡಕತ್ತಾಳ. ಆಕೆ ಏನ್ ಹೇಳ್ತಾಳ ಅಷ್ಟ್ ಮಾಡ್ಬೇಕು ನೋಡ್ರಿ ಅಣ್ಣ. ನೀ ಈಗ ಏನ್ ಮಾಡ್ಬೇಕಂತವಾ? ಅತ್ತೀರ ಭಾಳ ಇದ್ ಮಾಡ್ಕೋಬೇಡ್ರಿ, ನಾನು ಹೇಳ್ತೀನಿ ತಡ್ರಿ. ಅದು ಕಾಕಾರ ಏನ್ ಗೊತ್ತನ್ರಿ, ನಮ್ಮ ಊರಾಗ ಒಬ್ಬ ಬಾಬಾ ಅದಾನ್ರಿ. ಏನು ಶಕ್ತಿವಂತ ಅದಾನಂದ್ರ, ಏನು ಪವರ್ಫುಲ್ ಬಾಬಾ ಅದಾನಂದ್ರ, ಎಂತ ಶುಗರ್ ಬರಲಿ, BP ಬರಲಿ, ಎಂತ ಹೊಲಸು ಕಾಯಿಲೆ ಇದ್ರು ಅಷ್ಟೇ ಹಿಂಗ ತಲೆ ಮ್ಯಾಗ ಕೈ ಇಡುತ್ತಲೆ ಪಟ್ ಅಂತ ಆರಾಮ ಆಗ್ಬಿಡ್ತೈತ್ರಿ. ಅದು ಎಂತದ ಔಷಧ ಕೊಡ್ತಾನ, ನೀರಾಗ ಹಾಕೊಂಡು ಕುಡಿದಟ್ಟೆ. ಆಮೇಲೆ ಅದು ಸುಳ್ಳು ಹೇಳ್ಕೊಂಡು ಯಾರ ನಾಟಕ ಮಾಡ್ಕೊಂಡು ಬಂದ್ರು ನನಗೆ ಅದೈತಿ ಇದೈತಿ ಅಂತೇಳಿ ಬಿಡದನೇ ಇಲ್ಲ ಅವ. ಮತ್ತೆ ಇಲ್ಲದ್ರೋಗ ತರಿಸ್ಬಿಡ್ತಾನ ಅವ. ಮತ್ತೆ ಕೈ ಇಟ್ಟು ತಲೆ ಮ್ಯಾಗ. ಅದಕ್ಕೆ ಇದ್ದರಷ್ಟ ಹೋಗ್ಬೇಕು ಅವ್ನ ಕಡೆ. ಹಿಂಗ ತಲೆ ಮ್ಯಾಗ ಕೈ ಇಟ್ಟು ಇಡುತ್ತಲೆ ಅದು ಐತೆ ಇಲ್ಲ ಅಂತ ಅವ್ನು ಗೊತ್ತಾಗ್ಬಿಡ್ತೈತಿ ಬಾಬಾಗ. ಗೊತ್ತಾದ್ಬಿಟ್ಲೆ ಅವ್ರೊಂದು ಔಷಧ ಕೊಡ್ತಾರ, ಅದನ್ನ ತಗೊಂಡ್ರೆ ವಾರದಾಗ ಆರಾಮ ಮನುಷ್ಯ. ಗೊತ್ತನ್ರಿ? ಅದಕ್ಕ ಇನ್ನೇನೈತ್ರಿ ಕಾಕರ, ನಡ್ರಿ ಹೋಗಿ ಬಿಡು. ಇವತ್ತ ಹೋಗುನ್ರಿ. ಇಲ್ಲವಾ, ಬೇಡ ಬೇಡ, ನನ್ಗೆ ಇದ್ರ ಮ್ಯಾಗೆಲ್ಲ ನಂಬಿಕೆ ಇಲ್ಲ. ಹಂಗಂದ್ರೆ ಹೆಂಗೆ ಅಣ್ಣ? ಎತ್ತಾಗಾರ ಆರಾಮಾದ್ರ ಸಾಕು, ಮುಳುಗವಾಗ ಒಂದು ಹುಲ್ಲು ಕಡ್ಡಿ ಆಸರೆ ಸಿಕ್ಕರೆ ಸಾಕು ಅನ್ನಂಗೆ ಆಗಿರ್ತೈತಿ. ನೀ ನೋಡಿರ್ ಒಲ್ಲೆ ಅಂತೀಯಲ್ಲ, ನೀ ಒಲ್ಲೆ ಅಂದ್ರು ಅಷ್ಟ, ಹೂ ಅಂದ್ರು ಅಷ್ಟ. ನೀ ಬರಾಕ ಬೇಕಂದ್ರೆ ಬರಾಕ ಬೇಕು. ವಾಲ್ಯವಾ ನಾನು ನಮ್ಗೆ ಇವೆಲ್ಲ ನಂಗೇನಾಗಿಲ್ಲ. ಒಂದ್ ಸ್ವಲ್ಪ ಕ್ಯಾನ್ಸರ್ ಅಷ್ಟ ಹೌದಿಲ್ಲ. ಎಷ್ಟ್ ದಿನ ಇರ್ತಾನೆ ಇರುವಲ್ಲಕ, ಆಮೇಲೆ ಸಾಯ್ತೀನಿ ಅಷ್ಟ. ಏನ ಮಗನ್ ಮದ್ವಿ ನೋಡ್ಬೇಕಂತ ಒಂದ್ ಆಸೆ, ಅದು ಆಗಂಗಿಲ್ಲ ಅಂದ್ರೆ ಏನ್ ಮಾಡಕೈತಿ? ಅಯ್ಯ ನೀ ಅಂತಮ್ಮ ಬರ್ಸಿ ಮಗದಿಲೆ. ಯಾಕ್ರಿ ಮಾವರ? ಅಲ್ಲ ಸಾಯ್ತೇನೆ ಅಂದ್ರೆ ಏನ್ ಮಾತು ಹುಟ್ಟತೇನೆ ಅನ್ನೋಂಗೆ ಹೇಳಕತ್ತಿಯಲ್ಲ. ಸಾಯಿದ್ರ ಮುಗಿದು ಸತ್ ಹೋದಂಗ ಅದ. ಈಗ ಹೆಂಗ ಒಟ್ಟು ನನ್ನ ಸೊಸಿ ಒಂದ್ ಚಲೋ ಐಡಿಯಾ ಕೊಟ್ಟಾಳಿಲ್ಲ, ಅಲ್ಲೊಬ್ರು ಚಲೋ ಸ್ವಾಮಿಗಳು ಅದಾರಂತಲ್ಲ, ನಡಿ ಹೋಗುನು. ಯಾಕೆ ಆರಾಮ ಆದ್ರೆ ಆಗ್ಬಾರ್ದು? ಹೌದಿಲ್ಲ? ದೇವ್ರು ಯಾವ್ದಾರ ರೂಪದಾಗ ಬರ್ತಿರ್ತಾನಂತ, ಏನ ಈ ರೂಪದಾಗ ಬಂದ್ ಅಲ್ಲಿ ಕುಂತಾನಂತ ನಾವ್ ಅನ್ಕೋಬೇಕಟ್ಟೆ. ಏನು ಸುಮ್ಮನೆ ಒಲ್ಲೆ ಬೆಲ್ಲ ಅದು ಇದು ಅಂತ ಅನ್ನಕೋಬೇಡ. ನಡಿ ಹೇಳು ಹೋಗುನ್, ನಡಿ ಹೇಳಪ್ಪ. ಒಲ್ಲೆ ಅನ್ನಕೋಬೇಡ, ಹೇಳುದು ಕೇಳು. ನಾ ಬರಲ್ಲ. ಇರ್ಲಿ, ನನ್ಗೆ ಯಾರ ಕಡೆನೂ ಹೋಗೋ ಅವಶ್ಯಕತೆ ಇಲ್ಲ. ಹೌದು. ಅಯ್ಯ ಅಂತೀರ ಅಲ್ರಿ, ಆರಾಮಾದ್ರೆ ಸಾಕಲ್ಲನ್ರಿ. ನೀವು ನೋಡಿದ್ರಿ ಹಿಂಗಂತೀರಿ. ಅದಕ್ಕೆಮ್ಮ ಯಾಕೆ ಯಾಕೆ ಮಾಡಕತ್ತೀರಿ? ನಮ್ಮಣ್ಣ ಆರಾಮಾಗೋದು ನಿಮ್ಗೆ ಇಷ್ಟ ಇಲ್ಲನ? ಏನ್ ಮಾತಾಡ್ಸಿದ್ರು ಅದೇ ಆಗೈತಿ ಇದೇ ಆಗೈತಿ ಇದನ್ನೇ ಮಾತಾಡಕತ್ತೀರಿ. ನೀವು ಹೇಳ್ರಿ, ಮೊದ್ಲು ಹೇಳ್ರಿ. ನನಗ ಅಲ್ಲಿ ಮಟ್ಟ ಹೋಗುವಷ್ಟು ಶಕ್ತಿ ಇಲ್ಲವಾ, ಯಾಕ ಬಾಳ ಸುಸ್ತಾಗ್ಬಿಟ್ಟದ. ಅದಕ್ಕೆ ನಾವು ಅಲ್ಲೇ ಅಷ್ಟನ ಅದಕ್ಕೇನಿಲ್ಲ. ಅವರು ಮನೆಗೆ ಬಂದು ಔಷಧ ಕೊಡ್ತಾರ. ನೀವು ಅಂದ್ರೆ ಅವ್ರನ್ನ ಕರ್ಕೊಂಬರೋ ವ್ಯವಸ್ಥೆ ಮಾಡಿಸ್ತೇನೆ. ಮಾವ ಈ ಅವಕಾಶ ಯಾಕೆ ಒಲ್ಲೆ ಅಂತಿ? ಎಷ್ಟೋ ಜನ ಬದುಕ್ಬೇಕಂದವ್ರಿಗೆ ದೇವರು ಅವಕಾಶ ಕೊಡುದಿಲ್ಲ. ಏನೋ ಒಂದ್ ನನ್ನ ನೀತಿ ಚಲೋ ಐಡಿಯಾ ಹೇಳಾಕತ್ತಾಳ, ಹೋಗುನು ಬರ್ರಿ. ಅಯ್ಯೋ ದೇವ್ರೆ, ನಾವು ಅಲ್ಲೇ ಅಯ್ಯಪ್ಪ. ಅದೇ ಮನೆಗೆ ಬಂದು ಔಷಧ ಕೊಡ್ತಾರ, ಕರೆಸ್ಲಿ. ಅಯ್ಯೋ ದೇವ್ರೆ, ನನಗೆ ಇದ್ರ ಮ್ಯಾಗೆಲ್ಲ ನಂಬಿಕೆ ಇಲ್ಲ. ನಾನು ದವಾಖಾನೆ ತೋರಿಸ್ಕೊತೀನಿ. ಹೌದು ಅದೇಮ್ಮ ಸುಮ್ಮನಿರಿ. ದವಾಖಾನಿದು ಮಾಡ್ಲಿ, ಜೊತೆಗೆ ಇದನ್ನು ಮಾಡ್ಲಿ. ನೀ ಹೇಳಕ್ಕಾಗಲ್ಲ ಎದರಿಂದ ಯಾವ ಪವಾಡ ಆಕತ್ತೆ ಅಂತೇಳಿ. ಶಾಂತ, ನಿನಗ್ ಗೊತ್ತಿಲ್ಲ ಹಂಗ ಆಯುರ್ವೇದಿಕ್ಕು ಮತ್ತ ಇದು ಇಂಗ್ಲಿಷ್ ಔಷಧ ಎರಡು ಜೊತೆಗೆ ತಗೋಬಾರ್ದು. ಅಯ್ಯೋ ಆಯುರ್ವೇದನಕ ಅವ್ರೇನು ಯಾವ್ದಾರ ಬೇರಿನ ರಸ, ಗಿಡದ ಸಪ್ಪಿನ ರಸ, ಯಾವ್ದಾರ ಇದನ್ನು ಕೊಡುದಿಲ್ರಿ, ಪುಡಿ ಗಿಡಿ. ಅವ್ರು ಕೊಡುದೇನು ಅವ್ರದ್ದೊಂದು ಅಂಗಾರ ಇರ್ತೈತ್ರಿ, ಅದೊಂಥರ. ಅದು ನನಗದ್ರ ಏನಂತ ಪಕ್ಕ ಗೊತ್ತಿಲ್ಲ. ಅದು ಆಮೇಲೆ ಚೂರ್ಣ ಒಂದ್ ಯಾವ್ದ ಕೊಡ್ತಾರ್ರಿ. ಅದನ್ನ ಒಂದು 6-10 ತಗೊಂಡ್ರೆ ಆರಾಮ ಹಾಕೋರಿ. ಎಷ್ಟು ಜನ ನಮ್ಮೂರಾಗ ಆರಾಮಾಗ್ಯಾರ ಗೊತ್ತೇನ್ರಿ? ಅಯ್ಯೋ ದೇವ್ರೆ, ಯಾಕ ನನ್ ಬಿಡಂಗ್ ಕಾಣಂಗಿಲ್ಲ ನೀವು? ಯಾಕೆ ನನ್ ಜೀವ ತಿನ್ನಕತ್ತೀರಂತೀನಿ ನಾನು? ಜೀವ ನಾವಲ್ಲ ಕಾಕರ ತಿನ್ನಾಕತ್ತಿರೋದು, ಕ್ಯಾನ್ಸರು ಮಹಾಮಾರಿ. ಅದಕ್ಕೆ ನನ್ನ ಮಾತು ಕೇಳ್ರಿ, ಆರಾಮಾಗ್ಬೇಕು ನಿಮ್ಗೆ ಅಷ್ಟೇ. ಹೋದಿಲ್ಲ ನಾನು ಅವ್ರ ಮನೆಗಾರ ಕರ್ಕೊಂಬರ್ತೀನಿ, ಇಲ್ಲ ನಾವ ಅಲ್ಲಿ ಹೋಗುನಂತ. ಒಟ್ಟ ಭಾಳ ಪವರ್ಫುಲ್ಲ. ಸುಳ್ಳು ಹೇಳಿದ್ರು ಅಂತ ಏನಾರ ಗೊತ್ತಾಯ್ತು ಅವ್ರಿಗೆ ಸುಳ್ಳು ಅಂತಂದ್ರೆ ಅವ್ರು ಏನು ಮಾಡ್ತಾರ್ರಿ, ತಲೆ ಮ್ಯಾಗಿನ ಕೈ ಇಡ್ತಾರಲ್ಲ, ಅದು ಸುಳ್ಳು ಅಂತ ಗೊತ್ತಾದ್ಬಿಟ್ಲೆ ಅವ್ರಿಗೆ ಆ ಕಾಯಿಲೆ ಬಂದೇ ಬಿಡ್ಬೇಕು. ಹಂಗೆ ಆಶೀರ್ವಾದ ಮಾಡ್ಬಿಡ್ತಾರೆ. ಮತ್ತು ಅವ್ರು ಭಾರಿ ಡೇಂಜರ್ ಅಂದ್ರೆ ಡೇಂಜರ್. ಯಪ್ಪ ಎಂತೆಂತ ದೇವ್ರು ಪೂಜೆ ಮಾಡಕತ್ತಾಗ ಬಲಗಡೆಯಿಂದ ಹೂ ಕೊಡ್ತೈತೆ ಅವ್ರಿಗೆ. ಅಂತ ಪವರ್ಫುಲ್ ಅಜ್ಜಾರು ಗವ್ಯಾಗಿರ್ತಾರ್ರಿ ಅವ್ರು. ಅಯ್ಯೋ ದೇವ್ರೆ, ಈಕಿ ನನ್ ಬಿಡಂಗ್ ಕಾಣಂಗಿಲ್ಲ. ಅಲ್ಲ ಏನ್ ಹೇಳಿ ನಾ ಇದಕ್ಕ? ಏನು ಹೇಳ್ಬೇಡ ಕೇಳ್ಬೇಡ ಅಷ್ಟೇ. ಆರಾಮ ಆಗ್ಬೇಕಂದ್ರೆ ಆಗ್ಬೇಕಷ್ಟೇ ಅಣ್ಣ. ಇವತ್ತು ಹೋಗು, ಇವತ್ತು ಬೇಡ ತಗೋ, ನಾಳೆ ಹೋಗೋಣ. ಏನು ನಾಳೆ ಎಷ್ಟೊತ್ತಿದ್ರು ಹೋಗುದಂದ್ರೆ ಹೋಗುದ. ಎಲ್ಲಾರು ಮನೆಗೆ ಯಾಕೆ ಕರ್ಸ್ಬೇಕು ಅಂತ ಸ್ವಾಮಿಗಳನ್ನ? ಅಲ್ಲೇ ಗವ್ಯಾಗ ಹೋಗಿ ಭೇಟಿ ಆಗೋಣ ನಾವು. ನಾಳೆ ಎಷ್ಟೊತ್ತಿದ್ರು ಹೋಗುದಂದ್ರೆ ಹೋಗುದ ನೋಡುವ. ನಾಳೆ ಹೋಗುದಂದ್ರೆ ಹೋಗುದ. ಯಾರಿಗಾರ ಏನ್ರ ಫೋನ್ಗಿನ ಹಚ್ಬೇಕು ಮಾಡ್ಬೇಕು, ಏನು ಹಂಗ ಹೋದ್ರೆ ಸಿಗ್ತಾರೋ? ಹಂಗ ಹೋದ್ರೆ ಸಿಗ್ತಾರ. ಭಕ್ತಾದಿಗಳು ದಿಂಡೇ ಕಟ್ಟಿರ್ತೈತಲ್ಲೇ, ಚಕ್ಕ ಮಂದಿ ಇರ್ತಾರ. ಯಾಕಂದ್ರೆ ಹಿಂಗ ಆದವ್ರೆಲ್ಲಾರು ಬಂದಿರ್ತಾರಲ್ಲ. ಅದು ಅವ್ರೆಲ್ಲಾರು ಬಂದಿರ್ತಾರಲ್ಲ.
ನಾಳೆ ಹೋಗುನ್ ತಗೋರು ಹಂಗಾರ. ಸರಿ ನಾ ಹಂಗಾರ ಬರ್ಲೆ ಎಣ್ಣ ಅತ್ತಿಗೆಮ್ಮ ಹೋಗ್ತೀನಿ ತಗೋರಪ್ಪ. ಇದಕ್ಕಿದ್ದಂಗೆ ಮನ್ಯಾಂದ ಎಲ್ಲ ಹೊರೆ ಬದಕ್ ಬಿಟ್ಟು ಹಂಗ ಬಂದೀನಿ. ಅವ್ವ ಏನು ಮಾತಾಡೋದು ಬಿಟ್ಟು ಹಂಗೆ ಹೊಂಟಿಯಲ್ವಿ ಮಾವ. ಅದು ಒಂದೇ ಅವಂದು ಪಾಲಿಂದ 2.5 ಎಕರೆ ಹೊಲ ಬರೋದಿತ್ತಲ್ಲ, ಅದನ್ನು ಒಂಚೂರು ಕೊಟ್ಟಿದ್ರೆ ಚಲೋ ಆಕಿತ್ತು. ಯಾಕಂದ್ರೆ ಹಿಂಗೆ ಅಂತೇನಂತ ತಪ್ಪು ತಿಳ್ಕೊಬೇಡ್ರಿ. ಈ ಟೈಮ್ನಾಗ ಏನಿವ ನಾನು ನಾಳೆ ಹಿಂಗೆ ಕೇಳ್ತಾನೆ ಅನ್ಕೋಬೇಡ್ರಿ ಮಾವ. ಯಾಕಂದ್ರೆ ನಂದು ಕೈಯನ್ ಕೆಲಸನೂ ಕಳ್ಕೊಂಡೇನೆ. ಈಗ ನನಗೆ ನೀವು ಹೊಲ ಕೊಡೋದು ಭಾಳ ಅಂದ್ರೆ ಭಾಳ ಜರೂರತ್ ಐತಿ. ಈಗ ಅದರಿಂದ ನಾನು ಒಂದು ದುಡಿಮೆ ಕಂಡ್ಕೋಬೇಕು ನಾನು ಅದಕ್ಕೆ. ಯಾಕಂದ್ರೆ ಊರೊಳಗೆ ನಮ್ಮದು ಒಂದು 2 ಎಕರೆ ಹೊಲ ಅದಾವೆ, ಊರೊಳಗೆ ಅದಾವೆ. ಅದು ಊರೊಳಗೆ ಇರೋದ್ರಿಂದ ನನಗೆ ಎದಕ್ಕೂ ಉಪಯೋಗ ಇಲ್ದಂಗೆ ಆಗ್ಬಿಟ್ಟತಿ. ಈಗ ನನಗೆ ಊರು ಹೊರಗಿರೋ ಹೊಲ ಅಂದ್ರೆ ಅವ್ರದ್ದು ಅಷ್ಟೇ ಅದ. ನಿಮ್ದು ನೀ ಅವು ಕೊಟ್ಟೆ ಅಂದ್ರೆ ಅದ್ರ ಮ್ಯಾಗ ನಾನು ಅದನ್ನು ನನ್ನ ಹೆಸ್ರಿಗೆ ಮಾಡಿಸ್ಕೊಂಡು ಅವಾಗ ಹೇಳಿ ಲೋನ್ ಗೀನೆಲ್ಲ ಮಾಡಿಸ್ಕೊಂಡಿಲ್ಲ. ಅವನ ಹೆಸ್ರಿಗಿದ್ರೆ ಅವನ ಹೆಸ್ರಿಗೆ ಲೋನ್ ಮಾಡಿಸ್ಕೊಂಡು ಒಟ್ಟು ಹೆಂಗೆ ಒಂದು ಕೋಳಿ ಫಾರಮ್ ಹಾಕೋಣ ಅಂತ. ಅದಕ್ಕೆ ಸಬ್ಸಿಡಿನೂ ಸಿಗ್ತೈತಿ, ದಂಧೆ ಚಲೋ ಐತಿ. ಇತ್ತಾಗ ನಾಟಿ ಕೋಳಿ, ಅತ್ತಾಗ ಫಾರಮ್ ಕೋಳಿ, ಹಾಗೆಲ್ಲ ಮಾಡಿ ತತ್ತಿ ವ್ಯಾಪಾರನೂ ಜೋರು ನಡಿತೈತಿ. ಒಟ್ಟು ಹಿಂಗೆಲ್ಲ ಮಾಡ್ಬೇಕಂತ ಮಾಡೇನೆ ಮಾವ. ಅದಕ್ಕೆ ಒಂಚೂರು ನನಗೆ ಬಡ ಬಡ ಈಶೆ ಮಾಡಿ ಕೊಟ್ಬಿಟ್ರಿ ಅಂದ್ರೆ ನಮ್ಮ ಅವ್ವನ ಭಾಗ ನಮ್ಮ ಅವ್ಗೆ ಭಾಳ ಚಲೋ ಆಕೈತಿ ಮಾವ. ಅಲ್ಲೋ ಹುಡ್ಗ, ನನಗ ಮೊದ್ಲ ಹಿಂಗಾಗಿತ್ತಿ ಈಸೆ ಮಾಡಿಸಿ ಕೊಟ್ಬಿಟ್ರ ಅಂತೀಯಲ್ ನೀನು. ಅಲ್ಲ ಅಂದ್ರೆ ಏನ ಮಾವ ಅನ್ನೋದು ಏಟ್ ಇಲ್ಲ ನಿನ್ ತಲ್ಯಾಗ? ಮಾವ ನಾ ಹಂಗಂದೆ, ನಾನು ಮೊದ್ಲ ಹೇಳಿದೆ ಅದಕ್ಕೆ ಏನು ಅನ್ಕೋಬೇಡಪ್ಪ ಅಂತೇಳಿ. ಅನ್ಕೊಳಕ್ ಏನೈತಿ? ನಾನು ನಿಮ್ ತಂಗಿನ ನನ್ನ ಮದ್ದು ತಗೋಬೇಕಂತಂದೇಳಿ ಹೇಳಾಕತ್ತೀನಿ. ಅದ್ರ ಬಗ್ಗೆ ಯಾರು ಏನು ಮಾತಾಡ್ವಲ್ರಿ, ಬರೇ ಎಲ್ಲ ಈಸೆ ಮಾಡಿಸ್ಕೊಳ್ಳೋದ್ರಾಗ ಅದೀರಿ. ಸಾಕಾಗೈತೆ ನನಗೂ. ನಾನು ಮದ್ವೆ ಮಾಡೋದಿಲ್ಲ ಮಾವ. ಸಣ್ಣಕ್ಕೆದಾಳ ನಮ್ಮ ತಂಗಿ, ಅದೆಲ್ಲ ಏನು ಬೇಡ. ದೌಡು ಅದ್ರ ಬಗ್ಗೆ ಒಂಚೂರು ತೀರ್ಮಾನ ತೋರಿ ಮಾವ. ಆಸ್ತಿ ಇದಾಗ್ಬಿಟ್ರೆ ಭಾಳ ಚಲೋ ಆಕತಿ. ಬೇಕಾದ್ರೆ ನಾಳೆ ಹೋಗಿ ಅಲ್ಲಿ ಬಾಬಾರ ಕಡೆ ತೋರಿಸ್ಕೊಂಬಂದ್ಮೇಲೆ ಆಸ್ತಿ ಪಾಲ್ಗಡಿ ಮಾತಾಡೋಣ ಅಂತ ಮಾವ. ಯವ್ವ ಬರ್ಬೇ ಹೋಗುನ. ಇಲ್ಲ ನಾನು ಈರಿ ಹೋಗಿ ತಗೋ, ಗಾಡಿ ತಂದೇವಲ್ಲ, ನೀವೇನು ಬಸ್ಸಿಗೆ ಬರೋರು, ನೀವು ಬರ್ರಿ ಆರಾಮ್ ಬೇಕಾರೆ ಇನ್ನೊಟ್ಟತ್ತು ಕುಂತು ಇರಿ ನಡಿ. ತಡಿವಾ ಹಂಗ ಹಿಂಗೆ ಹೋಗಿ ಮೊದಲನೇ ಸಲ ಮನೆಗೆ ಬಂದು ಕುಂದ್ರ ಅರ್ಶನ ಕುಂಕುಮ ಹಚ್ಕೊಂಡು ನಿನಗಂತ ಒಂದು ಸೀರೆ ತಂದಿಟ್ಟಿದ್ದೆ, ಯಾವಾಗಾರ ಬಂದ್ರೆ ಕೊಡಾಕಂತೇಳಿ. ಉಡಿ ತುಂಬಿಸ್ಕೊಂಡು ಹೋಗು. ಬಾ ಅರ್ಶನ ಕುಂಕುಮ ಹಚ್ಕೋ, ಸೀರೆ ಕೊಡ್ತಾನೆ ತಡಿ. ಉಡಿ ತುಂಬಿಸ್ಕೊಂಡು ಗಳಿಗೆ ಒಯ್ಬಾರ್ದು ಯಾವತ್ತು ಸೀರೆ ಉಟ್ಕೊಂಡು ಹೋಗು. ಆದ್ರೂ ತಂಗ್ಯವ ಏನವ ಬಿಡು, ಒಟ್ಟು ಯಾ ಬಾಬುಗಳು ನಮ್ಕಿ ಇಲ್ಲ. ಏನ ನೀನ್ ಸುಸಿ ಕಾಟಕ್ ಬಂದ್ರು ಬರ್ಬೇಕು ನೋಡು ಅಷ್ಟೇ. ನಾನೀಗ ಸುಮ್ಮನೆ ಬ್ಯಾಡ ಅಂತೀನಿ ನಾನು. ಏನ ನಿಮ್ದೇ ನೀವು ನಡೆಸಿಬಿಟ್ಟಿರತ್ತ. ಏನಾಗಲ್ಲ ಸುಮ್ಮನಿರೋಣ. ₹1 ರೊಕ್ಕಿಲ್ಲ ಅಂತ ಏನಿಲ್ಲ ಅಂತ ನಿಂದೊಂದ ತಗ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ